ನಮಸ್ತೆ. ನಮ್ಮಲ್ಲಿ ಯಾವುದೆಲ್ಲ ವಾಸ್ತು ಗಿಡಗಳು ಸಿಗುತ್ತೆ, ಇಂಡೋರ್ ಪ್ಲಾಂಟ್ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಮುಖ್ಯವಾಗಿ ಬಂದು ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ಇರೋದು ಬಂದು ಇದು ಸರ್ವಸಿದ್ಧಿ ಗಿಡ ಅಂತ. ಸರ್ವಸಿದ್ಧಿ ಗಿಡ ಅಂತಾರೆ. ಇದು ತುಂಬ ವಾಸ್ತುಗೆ ಯೂಸ್ ಮಾಡ್ತಾರೆ. ಅದು ಸೆಮಿ ಶೇಡ್ ಇದ್ದರೂ ಸಾಕು, ಜಾಸ್ತಿ ಸೂರ್ಯನ ಬೆಳಕು ಅವಶ್ಯಕತೆ ಇಲ್ಲ, ಪಾಟಲ್ಲಿ ಹಾಕೋಬೋದು. ಇದು ಸರ್ವಸಿದ್ಧಿ ಗಿಡ. ಎರಡನೇ ಗಿಡ ಬಂದು ಅಷ್ಟಲಕ್ಷ್ಮಿ ಗಿಡ ಅಥವಾ ವಾಸ್ತು ಗಿಡ, ಕುಬೇರ ಲಕ್ಷ್ಮಿ ಗಿಡ ಅಂತಲೂ ಕರೀತಾರೆ. ಇದು ಕೂಡ ವಾಸ್ತುಗೆ ಯೂಸ್ ಮಾಡ್ತಾರೆ. ಇದು ಕೂಡ ತುಳಸಿ ಗಿಡ ಪಕ್ಕ ಇಟ್ಟು ಪೂಜೆ ಮಾಡ್ಬೋದು. ಇದು ವಾಸ್ತು ಸಂಬಂಧಪಟ್ಟ ಗಿಡ ಆಗಿರುತ್ತೆ. ಮೂರನೇದು ಬಂದು ಇದು ಗ್ರೀನ್ ಝೀಝಿ ಗಿಡ ಅಂತ ಕರೀತಾರೆ. ಇದು ಕಂಪ್ಲೀಟ್ ಇಂಡೋರು. 5 to 10 ಡೇಸ್ಗೆ ಒಮ್ಮೆ ನೀರು ಕೊಟ್ಟರು ಸಾಕು. ತುಂಬ ಲೋ ಮೇಂಟೆನೆನ್ಸು. ಇಂಡೋರ್ ಮನೆ ಒಳಗಡೆ ಇಟ್ಕೊಂಡು ಬೆಳೆಸೋವಂಥ ಗಿಡ. ಅದೇ ರೀತಿ ಬಿಸಿಲಿನ ಅವಶ್ಯಕತೆ ಇದಕ್ಕಿರೋದಿಲ್ಲ. ನಾಲ್ಕನೇದು ಇದು ಝೀಝಿಯಲ್ಲಿ ಬ್ಲ್ಯಾಕ್ ಝೀಝಿ ಅಂತಾರೆ. ಅದು ಆಗಲೇ ತೋರಿಸಿದ್ದು ಗ್ರೀನು, ಇದು ಬಂದು ಬ್ಲ್ಯಾಕ್ ಝೀಝಿ. ಇದು ಕೂಡ ವಾಸ್ತು ಸಂಬಂಧಪಟ್ಟಿದ್ದ ಗಿಡ. ಮನೆ ಒಳಗಡೆ ಇಟ್ಟು ಬೆಳೆಸ್ಬೋದು. ತುಂಬ ಲೆಸ್ ಮೇಂಟೆನೆನ್ಸ್ ಇರುತ್ತೆ. ಜಾಸ್ತಿ ಬಿಸಿಲಿನ ಅವಶ್ಯಕತೆ ಇದಕ್ಕಿರೋದಿಲ್ಲ. ಮನೆ ಒಳಗಡೆ ಇಟ್ಟರು ಕೂಡ ಇದು ಚೆನ್ನಾಗಿ ಬರುತ್ತೆ. 10 ಡೇಸ್ಗೊಮ್ಮೆ ನೀರು ಕೊಟ್ಟರು ಸಾಕು. ಇದು ಬಂದು ಬ್ಲ್ಯಾಕ್ ರಬ್ಬರ್ ಅಂತ ಕರೀತಾರೆ, ಅಥವಾ ಬ್ಲ್ಯಾಕ್ ಕ್ರಿಸ್ಟಲ್ ಅಂತಲೂ ಕರೀತಾರೆ. ಇದು ಕೂಡ ವಾಸ್ತುಗೆ ಯೂಸ್ ಮಾಡ್ತಾರೆ. ಈ ಗಿಡ ತುಂಬ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ನಾವು ಬುಕ್ ಮಾಡಿದವ್ರು ಈ ಒಂದು ಗಿಡ ಕಳಿಸ್ಕೊಡಲ್ಲ, ತುಂಬ ದೊಡ್ಡ ಗಿಡನ ಕಳಿಸ್ಕೊಟ್ಟಿರ್ತೀವಿ. ಇದನ್ನು ಬ್ಲ್ಯಾಕ್ ರಬ್ಬರ್ ಅಂತ ಇದು ಕೂಡ ವಾಸ್ತುಗೆ ಯೂಸ್ ಮಾಡ್ತಾರೆ. ಕಂಪ್ಲೀಟ್ ಇಂಡೋರ್. ಇದು ಯಾವುದೇ ರೀತಿ ಬಿಸಿಲಿನ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ 10 ಡೇಸ್ಗೊಮ್ಮೆ ನೀರು ಕೊಟ್ಟರು ಸಾಕು. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗಿಡ. ಇದು ಎಲ್ಲ ಗಿಡದಲ್ಲಿ ನಂಗೆ ತುಂಬ ಇಷ್ಟವಾದ ಗಿಡ. ಇದು ಬ್ಯೂಟಿಫುಲ್ ಆಗಿದೆ. ಇದು ಪೆಂಡಾನಸ್ ಅಂತ. ಇದು ಕಂಪ್ಲೀಟ್ ಇಂಡೋರ್ ಗಿಡ. ಅದೇ ರೀತಿ ಬಿಸಿಲಿನ ಅವಶ್ಯಕತೆ ಇಲ್ಲ. 5 ಡೇಸ್ ಒಮ್ಮೆ ನೀರು ಕೊಟ್ಟರು ಸಾಕು. ತುಂಬ ಲೆಸ್ ಮೇಂಟೆನೆನ್ಸು. ಇದು ಏರ್ ಪ್ಯೂರಿಫೈಯರ್ ಮಾಡುತ್ತೆ. ನೀವು ಮಲಗುವಂಥ ಕೋಣೆಲ್ಲ ಇಟ್ಕೋಬೋದಾಗಿರುತ್ತೆ. ಇದು ತುಂಬ ಒಳ್ಳೆ ಗಿಡ. ಇದು ತುಂಬ ಅಡ್ವಾಂಟೇಜ್ ಇದೆ ಇದರಿಂದ. ಯೂಟ್ಯೂಬ್ ಭಾಳಷ್ಟು ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಸಿಗುತ್ತೆ. ಪೆಂಡಾನಸ್ ಅಂತ ಇದು ಈ ಗಿಡದ ಹೆಸರು. ಇದು ಬಂದು ಪೀಸ್ ಲಿಲ್ಲಿ. ಹೆಸರೇ ಹೇಳ್ತಿದ್ದಂಗೆ ತುಂಬ ಶಾಂತಿಯುತವಾದ ಗಿಡ ಇದು. ಇದರಲ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ ಗಿಡ. ಹೂವು ನೋಡಿ ಯಾವ ಥರ ವೈಟ್ ಹಾವಿನ ಸರ್ಪದ ಥರ ಹೂವು ಬಿಡುತ್ತೆ ಇದು. ಇದು ಕಂಪ್ಲೀಟ್ ಇಂಡೋರು. 5 ಡೇಸ್ಗೊಮ್ಮೆ ಸ್ವಲ್ಪ ನೀರು ಕೊಟ್ಟರು ಸಾಕು. ಕಂಪ್ಲೀಟ್ ಇಂಡೋರ್ ಆಗಿರುತ್ತೆ ಈ ಗಿಡ. ನೋಡಿ ಬುಷ್ ಯಾವ ರೀತಿ ಇದೆ, ಗ್ರೀನರಿ. ತುಂಬ ಬ್ಯೂಟಿಫುಲ್ ಆಗಿದೆ ಗಿಡ ಇದು. ಇದು ಬಂದು ಕಂಪ್ಲೀಟ್ ಇಂಡೋರು. ಯಾವುದೇ ರೀತಿ ಬಿಸಿಲಿನ ಅವಶ್ಯಕತೆ ಇರೋದಿಲ್ಲ. ಇದು ಹೆಸರು ಬಂದು ಪೀಸ್ ಲಿಲ್ಲಿ ಅಂತ. ಇದು ಏರ್ ಪ್ಯೂರಿಫೈಯರ್ ಕೂಡ ಮಾಡುತ್ತೆ. ನೀವು ಮಲಗೋ ಕೋಣೆಯಲ್ಲಿ ಕೂಡ ಇಟ್ಕೋಬೋದು. ತುಂಬ ಬ್ಯೂಟಿಫುಲ್ ಆಗಿರೋ ಗಿಡ ಇದು. ಇದು ಬಂದು ಸ್ನೇಕ್ ಪ್ಲ್ಯಾಂಟು, ಗೋಲ್ಡನ್ ಸ್ನೇಕ್ ಪ್ಲ್ಯಾಂಟು. ಇದು 10 ಡೇಸ್ಗೊಮ್ಮೆ ನೀರು ಕೊಡಬೇಕು. ವೆರಿ ಲೆಸ್ ಮೇಂಟೆನೆನ್ಸ್ ಇದು. ಇದು ಕಂಪ್ಲೀಟ್ ಇಂಡೋರ್. ಯಾವುದೇ ರೀತಿ ಬಿಸಿಲಿನ ಅವಶ್ಯಕತೆ ಇರೋದಿಲ್ಲ. ಕಂಪ್ಲೀಟ್ ಇಂಡೋರ್ ಆಗಿರುತ್ತೆ. ಇದು ಏರ್ ಪ್ಯೂರಿಫೈಯರ್ ಮಾಡುತ್ತೆ. ನೈಟ್ ಹೊತ್ತು ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಮಲ್ಗೋ ಕೋಣೆಲ್ಲೂ ಕೂಡ ಇಟ್ಕೊಳ್ಬೋದಾಗಿರುತ್ತೆ. ಇದು ಬಂದು ಮಾನ್ಸ್ಟೆರಾ ಅಂತ. ಎಲೆಗಳು ನೋಡಿ ಯಾವ ಥರ ಇದೆ. ಇದು ಕಂಪ್ಲೀಟ್ ಇದು ಕೂಡ ವಾಸ್ತು ಗಿಡ. ಇದು ಕಂಪ್ಲೀಟ್ ಇಂಡೋರ್ ಆಗಿರುತ್ತೆ. 5 ಡೇಸ್ಗೊಮ್ಮೆ ನೀರು ಕೊಟ್ಟರು ಸಾಕು. ತುಂಬ ಲೆಸ್ ಮೇಂಟೆನೆನ್ಸು. ಇದು ಗಿಡ ತುಂಬ ದೊಡ್ಡದಾಗಿ ಬರುತ್ತೆ. ಇಷ್ಟು ಜಾಗನ ಇದು ಆಕ್ಯುಪೈ ಮಾಡುತ್ತೆ. ತುಂಬ ದೊಡ್ಡದಾಗಿ ಬರುತ್ತೆ ಈ ಗಿಡ. ಇದು ಮಾನ್ಸ್ಟೆರಾ ಅಂತ. ಕಂಪ್ಲೀಟ್ ವಾಸ್ತು ಗಿಡ. ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತುಂಬ ಸಿಗುತ್ತೆ. ಇದು ಆಲೋವೆರಾ ಎಲ್ರಿಗೂ ಗೊತ್ತಿರುತ್ತೆ. ಇದು ಮನೆ ಒಳಗಡೆ ನೀವು ತಲೆ ಮೇಲೆ, ಡೋರ್ ಮೇಲೆ ನೀವು ಇದನ್ನು ಕಟ್ಕೋಬೋದು. ಇದಕ್ಕೆ ನೀರಲ್ಲೂ ಬೆಳೆಯುತ್ತೆ, ಮಣ್ಣಲ್ಲೂ ಬೆಳೆಯುತ್ತೆ, ಗಾಳಿಯಲ್ಲೂ ಬೆಳೆಯುತ್ತೆ. ಆ ಒಂದು ಗಿಡ. ಇದು ತುಂಬ ವಾಸ್ತು ಸಂಬಂಧಪಟ್ಟಿದ್ದು ಆಲೋವೆರಾ ಗಿಡ. ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಬಂದು ಶಂಖಪುಷ್ಪ ಗಿಡ. ಇದು ಹೂವು ಬಿಟ್ಟಿಲ್ಲ ಇನ್ನೂ ಅನಿಸುತ್ತೆ. ಇದು ನೀವು ಗೂಗಲಲ್ಲಿ ಚೆಕ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಚೆಕ್ ಮಾಡಿ. ಶಂಖಪುಷ್ಪ ಇದು ಬಂದು ಬ್ಲೂ ಕಲರ್ ಶಂಖಪುಷ್ಪ ನಮ್ಮಲ್ಲಿ ಸಿಗೋದು, ನೀಲಿ ಕಲರು. ಗಣೇಶನಿಗೆ ತುಂಬ ಪ್ರಿಯವಾದ ಗಿಡ. ಹೂವಿನ ಗಿಡ ಇದು. ಮನಿ ಪ್ಲ್ಯಾಂಟ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಇದು ಬಂದು ಮಾರ್ಬಲ್ ವೆರೈಟಿ ಅಂತಾರೆ. ವೈಟ್ ಮತ್ತು ಗ್ರೀನು ಮಿಕ್ಸ್ಚರ್ ಆಗಿರುತ್ತೆ ಎಲೆಗಳು. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇದು ಕೂಡ ಸಿಗುತ್ತೆ ಮನಿ ಪ್ಲ್ಯಾಂಟು. ಇದರಲ್ಲಿ ಗ್ರೀನು ಕೂಡ ಸಿಗುತ್ತೆ. ಗ್ರೀನ್ ಕಲರ್ ಸಿಗುತ್ತೆ ಮತ್ತು ಗೋಲ್ಡ್ ಕಲರ್ ಸಿಗುತ್ತೆ. ಇಷ್ಟು ಕಲರ್ ಸಿಗುತ್ತೆ ಇದರಲ್ಲಿ. ಇದು ಬಂದು ನಮ್ಮಲ್ಲಿ ನೆಕ್ಸ್ಟ್ ಬಂದು ರೋಸ್ ಮೇರಿ ಅಂತ. ಇದು ತುಂಬ ಯೂಸ್ ಮಾಡ್ತಾರೆ. ಈ ಒಂದು ಎಲೆಗಳನ್ನ ಕಿತ್ಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಆರಿಸಿ ತಲೆಗೆ ಸೋಸ್ಬಿಟ್ಟು ಆ ತಲೆಗೆ ಹಚ್ಕೊಂಡ್ರೆ ತಲೆ ಕೂದಲು ಚೆನ್ನಾಗಿ ಬರುತ್ತೆ, ಕಪ್ಪಾಗಿ ಬರುತ್ತೆ. ಇದು ರೋಸ್ ಮೇರಿ. ತುಂಬ ಮೂವಿಂಗ್ ಇರೋವಂಥ ಗಿಡ ನಮ್ಮಲ್ಲಿ ಇದ್ರದ್ದು, ರೋಸ್ ಮೇರಿ ಅಂತ. ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಎಣ್ಣೆ ಹಚ್ಚೋದ್ರಿಂದ ಅವ್ರಿಗೆ ಬುದ್ಧಿಶಕ್ತಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸ್ಟೂಡೆಂಟ್ಸು, ನಿಮ್ಮ ಮಕ್ಕಳುಗಳು ಓದೋ ಒಂದು ಟೇಬಲ್ ಮೇಲೆ ಇಟ್ಟರೆ ಇದ್ರಲ್ಲಿ ಬರೋಂಥ ಸ್ಮೆಲ್ಲಿಂದ ಕೂಡ ಅವರ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಯೂಟ್ಯೂಬಲ್ಲಿ ಇದು ಒಂದು ಇನ್ಫಾರ್ಮೇಷನ್ಸ್ ಇದೆ. ಬೇಕಾದ್ರೆ ಇದನ್ನು ಚೆಕ್ ಮಾಡಿಕೊಂಡು ಈ ಗಿಡ ಬೇಕಾದ್ರೆ ಬುಕ್ ಮಾಡ್ಕೋಬೋದು. ಇದು ರೋಸ್ ಮೇರಿ ಗಿಡ ಅಂತ. ನೆಕ್ಸ್ಟ್ ಬಂದು ತುಂಬ ಮೂವಿಂಗ್ ಇರೋಂಥ ಗಿಡ ಜೇಡ ಅಂತ ಕರೀತಾರೆ ಇದನ್ನು. ಇದು ತುಂಬ ಮೂವಿಂಗ್ ಇರೋಂಥ ಗಿಡ. ಇದು ತುಂಬ ಕಂಪ್ಲೀಟ್ ವಾಸ್ತು, ಕಂಪ್ಲೀಟ್ ಇಂಡೋರು, ವೆರಿ ಲೆಸ್ ಮೇಂಟೆನೆನ್ಸು. ಇದು ಎಲ್ಲಿಟ್ಟರೂ ಇರುತ್ತೆ. ತುಂಬ ಒಳ್ಳೆಯ ಗಿಡ ಇದು. ತುಂಬ ವಾಸ್ತು ಚೆನ್ನಾಗಿ ತುಂಬ ಯೂಸ್ ಮಾಡ್ತಾರೆ ಇದು ಗಿಡನ. ಇದು ಹೆಸರು ಜೇಡ ಅಂತ. ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಪೆಂಡಾನಸ್. ಇದನ್ನ ಸ್ಪೈಡರ್ ಅಂತಲೂ ಕರೀತಾರೆ. ಆಗಲೇ ಹೇಳೋದು ಮರ್ತೆ, ಹಾಗಾಗಿ ಮತ್ತೆ ತೋರಿಸ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯ ಗಿಡ. ವಾಸ್ತು ಸಂಬಂಧಪಟ್ಟಿದ್ದು ಏರ್ ಪ್ಯೂರಿಫೈಯರ್ ಕೂಡ ಮಾಡುತ್ತೆ. ಎಲ್ಲ ಇಂಡೋರ್ ಗಿಡಗಳು ಕೂಡ ಏರ್ ಪ್ಯೂರಿಫೈಯರ್ ಮಾಡುತ್ತೆ.
ಎಲ್ಲ ಕನ್ಫ್ಯೂಸ್ ಮಾಡ್ಕೊ. ಇದು ಅಷ್ಟಲಕ್ಷ್ಮಿ ಗಿಡ, ಇದು ಮುಳ್ಳಿನ ಗಿಡ ಅಂತೆಲ್ಲ ಕರೀತಾರೆ. ಇದು ಕಂಪ್ಲೀಟ್ ಇದ್ರಲ್ಲಿ ಎಲ್ಲ ಮುಳ್ಳುಗಳು ಕೂಡ ನೋಡಿ ಎಲೆಗಳಾಗಿ ಚಿಗುರಿಡುತ್ತೆ. ಇದು ಮುಳ್ಳಿನ ಗಿಡ ಅಂತ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇದು ವಾಸ್ತು ಗಿಡ. ಇದು ಅರೇಕಾ ಫಾರ್ಮ್ ಅಂತ. ಇದು ನಾವು ಈ ಗಿಡ ಕಳಿಸ್ಕೊಡಲ್ಲ, ತುಂಬ ಬುಷಾಗಿ ಬರುತ್ತೆ, ತುಂಬ ಗ್ರೀನ್ ಆಗಿರೋ ಗಿಡ ಕಳಿಸ್ಕೊಡ್ತೀವಿ. ಇದು ಕೂಡ ನಮ್ಮ ಟೇಬಲ್ ಟಾಪಿಗೆ ತುಂಬ ಚೆನ್ನಾಗಿದೆ, ಒಳ್ಳೆ ಗಿಡ ಇದು. ಇದು ಅರೇಕಾ ಫಾರ್ಮ್ ಅಂತ. ಈ ಗಿಡ ಕೂಡ ನಮಗೆ ಸಿಗುತ್ತೆ. ನಾಟಿ ವಿಳೆದೆಲೆ ಗಿಡ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಂಥ ಗಿಡ ನಿಮ್ಗೆ ಕಳಿಸ್ಕೊಡ್ತೀನಿ. ಇದು ನಾಟಿ ವಿಳೆದೆಲೆ ದೇವ್ರ ಫೋಟೋಕ್ಕೂ ಕಳ್ಸೋಕ್ಕೂ ಯೂಸ್ ಮಾಡ್ಬೋದು, ತಿನ್ನಲಿಕ್ಕೂ ಯೂಸ್ ಮಾಡ್ಬೋದು. ನಾಟಿ ವಿಳೆದೆಲೆ ನಮಗೆ ಸಿಗುತ್ತೆ. ಇದು ನೋಡಿ ಕನಕಾಂಬರ ಗಿಡ ಸಿಗುತ್ತೆ. ಇದು ದುಂಡು ಮಲ್ಲಿಗೆ, ತುಂಬ ಘಮ ಘಮ ಅನ್ನುತ್ತೆ. ನೀವು ಮನೆ ಎಂಟ್ರೆನ್ಸಲ್ಲಿ ಪಾಟಲ್ಲಿ ಹಾಕೊಂಡ್ಬಿಟ್ರೆ ಮನೆ ಬರೋಂಥ ಗೆಸ್ಟ್ಗಳಿಗೆ ತುಂಬ ಒಳ್ಳೆ ಸ್ಮೆಲ್ ಕೊಡುತ್ತಿದ್ದು ದುಂಡು ಮಲ್ಲಿಗೆ. ಇದು ನೋಡಿ ಗಿಡ, ಹೂವು ನೋಡಿ ಈ ಥರ ಇದೆ. ಇದು ಬಂದು ಮೈಸೂರು ಮಲ್ಲಿಗೆ ಗಿಡ ಸಿಗುತ್ತೆ. ಆಮೇಲೆ 7 ಸುತ್ತಿನ ಮಲ್ಲಿಗೆ ಗಿಡ ಕೂಡ ಸಿಗುತ್ತೆ. ನೋಡಿ ಶಂಖಪುಷ್ಪ ನಾವು ನಮ್ಮ ಮನೇಲಿ ಹಾಕೊಂಡಿರೋದು. ಯಾವ ಥರ ಹೂ ಬಿಟ್ಟಿದೆ, ಯಾವ ಥರ ಬಳ್ಳಿ ಹಬ್ಬಿದೆ ಶಂಖಪುಷ್ಪ. ಇದು ಬಂದು ಲೆಮನ್ ಗ್ರಾಸ್, ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಟೀಗೆ ಒಂದು ಎಲೆ ಗರಿನ ಕಿತ್ತಾಕಿದ್ರೆ ಕುದಿಬೇಕಾದ್ರೆ ಟೀ ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರ್ ಸಿಗುತ್ತೆ. ಲೆಮನ್ ಗ್ರಾಸ್. ಇದು ಬಂದು ನಂದಿ ಬಟ್ಲು, ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಈ ಗಿಡನ ಮನೆ ಹೊರಗಡೆ ಹಾಕೊಂಡು ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ, ನಂದಿ ಬಟ್ಲು ಅಂತ. ನೋಡಿ ಈ ಥರ ಎಲ್ಲ ಗಿಡಗಳು ನಮ್ಮ ಸಿಗುತ್ತೆ. ಇದು ಬಿಟ್ಟು ಬೇರೆ ಗಿಡಗಳು ಬೇಕಂದರೆ ನಮಗೆ ವಾಟ್ಸಪ್ ಮಾಡಿ ಅದನ್ನು ಕೂಡ ಕಳಿಸ್ಕೊಡ್ತೀವಿ. ಇಷ್ಟೆಲ್ಲ ವಾಸ್ತು ಗಿಡಗಳು, ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸು ಎಲ್ಲ ಗಿಡಗಳು ನಮ್ಮಲ್ಲಿ ಸಿಗುತ್ತೆ. ನೋಡಿ ನಮ್ಮನೇಲಿ ಹಾಕಿರೋ ಒಂದು ಆಲೋವೆರಾ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಎಲ್ಲ ಗಿಡಗಳು ಸಿಗುತ್ತೆ. ನೋಡಿ ಯಾವ ಗಿಡ ಬೇಕೋ ನನಗೆ ಲಿಸ್ಟ್ ಹಾಕಿ ನಾನು ಪ್ರೈಸ್ ಲಿಸ್ಟ್ ಹಾಕ್ತೀನಿ. ಜಾಸ್ತಿ ಗಿಡಗಳು ನೀವು ಬೈ ಮಾಡಿದ್ರೆ ನಾವು ಪ್ರೈಸ್ ಕೂಡ ಕಮ್ಮಿ ಮಾಡ್ಬೋದಾಗಿರುತ್ತೆ. ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ನಾನು ನಿಮಗೆ ಗಿಡಗಳು ಕಳಿಸ್ಕೊಡ್ತೀನಿ. ಎಲ್ಲ ಕ್ವಾಲಿಟಿ ಗಿಡಗಳೇ ಕಳಿಸೋದು. ಥ್ಯಾಂಕ್ ಯು.